ಚಂದನ್ ಶೆಟ್ಟಿ ನಿವೇದಿತಾ ಕೇಸ್ನಂತೆ ತಕ್ಷಣವೇ ಡಿವೋರ್ಸ್ ಕಷ್ಟ. ಪರಸ್ಪರ ಒಪ್ಪಿಗೆ ಮೇರೆಗೆ ವಿಚ್ಛೇದನಕ್ಕೆ ಕೋರ್ಟ್ ಅವಕಾಶವನ್ನು ಮಾಡಿಕೊಟ್ಟಿದ್ದು ಮತ್ತು ಯುವರಾಜ್ ಕುಮಾರ್ ಶ್ರೀದೇವಿ ಕೇಸಲ್ಲಿ ವಿಚಾರಣೆ ಬಳಿಕವಷ್ಟೇ ಡಿವೋರ್ಸ್. ಯಾಕಂತಂದ್ರೆ ವಿಚ್ಛೇದನ ಕೋರಿ ಯುವರಾಜ್ ಕುಮಾರ್ ಮಾತ್ರವಷ್ಟೇ ಅರ್ಜಿಯನ್ನು ಸಲ್ಲಿಸಿರೋದು. ಇಬ್ಬರನ್ನು ವಿಚಾರಣೆಗೆ ಒಳಪಡಿಸಿದ ನಂತರವೇ ವಿಚ್ಛೇದನಕ್ಕೆ ಅವಕಾಶ ಮಾಡಿಕೊಡ್ತಾರೆ. ಒಂದಿಷ್ಟು ಟೈಮ್ ಬಾಂಡ್ ಅಂತ ಕೊಡ್ತಾರೆ, ಕೌನ್ಸಿಲಿಂಗ್ ಅನ್ನ ಕೂಡ ಮಾಡ್ತಾರೆ. ಅವೆಲ್ಲ ಮಾಡಿ ಆದ ನಂತರ ಇಲ್ಲ ಸಾಧ್ಯವೇ ಇಲ್ಲ ನಾವು ಜೊತೆಗಿರೋಕ್ಕೆ ಅಂತಂದಾಗ ಅವಾಗ ಡೈವರ್ಸ್ ಹೋಗುತ್ತೆ. ಅಲ್ಲಿವರೆಗೂ ಕೂಡ ಇಲ್ಲ. ಸೊ ಅಲ್ಲಿ ಚಂದನ್ ಶೆಟ್ಟಿ ನಿವೇದಿತಾ ಅವ್ರಿಗೆ ಯಾಕೆ ಹಾಗಾಯ್ತು ಅಂದರೆ ಪರಸ್ಪರ ಒಪ್ಪಿಗೆ ಮೇರೆಗೆ ಅವ್ರು ವಿಚ್ಛೇದನವನ್ನು ಕೇಳಿದರು. ಸೊ ಹಾಗಾಗಿ ಅವಕಾಶ ಕೊಟ್ಟಿತ್ತು ಕೋರ್ಟು. ಆದರೆ ಇಲ್ಲಿ ಹಾಗಾಗೋದಿಲ್ಲ. ಪತಿ ಮಾತ್ರ ಕೇಳ್ತಾ ಇರೋದು ನನಗೆ ಡಿವೋರ್ಸ್ ಬೇಕು ಪತ್ನಿಯಿಂದ ಅಂತೇಳಿ. ಸೊ ಹಾಗೀಗ ಪತ್ನಿಯನ್ನು ಕೂಡ ಕನ್ಸಲ್ಟ್ ಮಾಡ್ತಾರೆ, ವಿಚಾರಣೆಯನ್ನು ಮಾಡ್ತಾರೆ, ಆಮೇಲೆ ಕೌನ್ಸಿಲಿಂಗ್ ಮಾಡ್ತಾರೆ, ಒಂದು 3 ತಿಂಗಳ ಟೈಮ್ ಅವಕಾಶವನ್ನು ಕೊಡ್ತಾರೆ. ಅದಾದ ನಂತರ ಇಲ್ಲ ಆಗೋದೇ ಇಲ್ಲ ನಾವು ದೂರನೇ ಆಗಬೇಕು ಅನ್ನೋದಾದರೆ ಆವಾಗ ಡಿವೋರ್ಸನ್ನು ಕೊಡ್ತಾರೆ.